ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 29. ಪುಲಕೇಶಿ, ಯಾರದು? ನಾನು ಪ್ರೀತಿಸಿದ್ದು ಪರಾಶರ ಸರನ್ನು. ಅವರಿಗೆ ಮದುವೆ ಆಗಿ ಮಗು ಇರುವ ವಿಷಯ ಗೊತ್ತಿರಲಿಲ್ಲ. ಮೊನ್ನೆ ಗೊತ್ತಾಯಿತು. ಇದು ಗೊತ್ತಾದ ಮೇಲೆ ಅವರನ್ನು ಮರಿಬೇಕು ಅಂದುಕೊಂಡೆ. ಆದರೆ ಅವರನ್ನು ಮರೆಯೋಕ್ಕೆ ಆಗಲ್ಲ ಅನ್ನೋದು ಅರ್ಥವಾಗಿ ಇಲ್ಲಿಗೆ ಬಂದೆ. ನೀವು ಅವರಿಗೆ ಎರಡನೇ ಮದುವೆಗೆ ಹೆಣ್ಣು ನೋಡ್ತಿದ್ದೀರಾ ಅನ್ನೋದು ನಂಗೆ ಗೊತ್ತು. ನನಗೆ ಇದು ಸಂಪೂರ್ಣ ಒಪ್ಪಿಗೆ ಇದೆ. ನಾನು ಆರ್ಯನಿಗೆ ಅಮ್ಮ ಆಗ್ತೀನಿ, ಈ ಮನೆಯ ಸೊಸೆ ಆಗ್ತೀನಿ, ನಿಮ್ಮ ಕೂಡು ಕುಟುಂಬದಲ್ಲಿ ಒಬ್ಬಳಾಗ್ತೀನಿ. ಇನ್ಯಾವತ್ತು ಇವನಿಗೆ ಅಮ್ಮ ಇಲ್ಲ ಎಂಬ ಮಾತನ್ನು ಹೇಳ್ಬೇಡಿ. ಇವತ್ತಿಂದ ಇವನು ನನ್ನ ಮಗ ಎಂದವಳ ಮಾತು ಮನೆಯವರಿಗೆ ಕನಸಿನಂತೆ ಭಾಸವಾಗಿತ್ತು. ಏನು ಹೇಳಬೇಕು ತಿಳಿಯದೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟರು. ಮನೆಯವರು ಅಲ್ಲಲ್ಲಿಯೇ ಪಿಸು ಪಿಸು ಗುಸುಗುಸು ಮಾತನಾಡುತ್ತಿದ್ದದ್ದನ್ನು ನೋಡಿ, ಏನಾಯಿತು ಎಲ್ಲರಿಗೂ? ನಾನು ನಿಮ್ಮಲ್ಲಿ ಒಬ್ಬಳಾಗಬಹುದಾ? ಈ ಪಾಪುಗೆ ಅಮ್ಮನಾಗಬಹುದಾ? ನೀವು ಒಪ್ಪಿದರೆ ಮಾತ್ರ ಎಂದು ಎಲ್ಲರ ಮೊಗವನ್ನು ಬದಲಿಸಿ ನೋಡಿದ್ದಳು. ಅಯ್ಯೋ ಗೊಂಬೆ, ನಿಜಕ್ಕೂ ಇದು ಕನಸೇನೋ ಎಂಬಂತೆ ಭಾಸವಾಗುತ್ತಿದೆ ಎಂದು ಸರಿತಾ ಹೇಳಿದರೆ, ತಕ್ಷಣವೇ ಬಂದು ಅವರ ಕೈಯನ್ನು ಚಿಗುಟಿ, ಅತ್ತೆ, ಇದು ಕನಸಲ್ಲ, ವಾಸ್ತವ. ಬೇಕಿದ್ದರೆ ಇನ್ನೊಂದು ಕೈಯನ್ನು ಚಿವುಟುತ್ತೇನೆ ಎಂದವಳು ಅವರ ಕೆನ್ನೆ ಹಿಂಡಿದಳು. ಅಯ್ಯೋ ಸಾಕು ಬಿಡೇ, ಇದೇನು ಮಾಡ್ತಿ? ಸಂತೋಷದಲ್ಲಿ ಕುಣಿದಾಡಬೇಕು ಅನ್ನಿಸ್ತಾ ಇದೆ. ನೀನು ಹೇಳಿದ್ದು ನಿಜವೇನೇ? ನಿಜವಾಗಿಯೂ ನಮ್ಮ ಪರಾಶರನನ್ನು ಮದುವೆಯಾಗ್ತೀಯಾ? ಅವನ ಜೀವನದ ಸತ್ಯವನ್ನು ತಿಳಿದು ಕೂಡ? ಯಾಕೆ ಕೇಳಿದೆ ಅಂದರೆ, ಅರಯಕ್ಕೆ ಬಂದ ಹೆಣ್ಣು ಮಕ್ಕಳಲ್ಲಿ ಮುಂದಿನ ಜೀವನದ ಬಗ್ಗೆ ಬಣ್ಣ ಬಣ್ಣದ ಕನಸುಗಳು ಇರುವುದು ಸಾಮಾನ್ಯ. ಅಂಥದ್ದರಲ್ಲಿ ಮದುವೆಯಾಗಿ ಒಬ್ಬ ಮಗ ಇರುವ ಗಂಡನ್ನು ಮದುವೆಯಾಗ್ತೀನಿ ಎಂದು ಒಪ್ಪಿಕೊಂಡದ್ದು ನಂಬಲು ಅಸಾಧ್ಯ. ನಿಜ ಹೇಳು ಗೊಂಬೆ, ನಿಂಗೆ ಚೂರು ಬೇಸರ ಇಲ್ವಾ? ಮಕ್ಕಳಾಗದೆ ಅಮ್ಮ ಎಂದು ಕರೆಸಿಕೊಳ್ಳುವುದಕ್ಕೆ ನೋವಿಲ್ವಾ? ಅಕ್ಕರೆಯಿಂದ ಕೇಳಿದ್ದರು. ಅಂತಹ ಸಂತೋಷದ ಸಂದರ್ಭದಲ್ಲಿಯೂ ಸರಿತಾ ಅಂಬರ ಬಗ್ಗೆ ಯೋಚಿಸಿದ್ದು ಅವಳಿಗೆ ಸರಿತಾ ಮೇಲೆ ಇದ್ದ ಗೌರವದ ಭಾವನೆ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರಿತ್ತು. ಅತ್ತೆ, ನಾನು ಅಂದು ಈ ಮನೆಗೆ ಬಂದಾಗ ನಾನು ಯಾರೆಂದು ನಿಮಗೆ ತಿಳಿದಿರಲಿಲ್ಲ. ಕೇವಲ ತಾರಿಣಿಯ ಗೆಳತಿಯಾಗಿ ಬಂದವಳನ್ನು ಮನೆಯವರಂತೆಯೇ ಆಧರಿಸಿದಿರಿ. ನಾನಿಲ್ಲಿದ್ದಷ್ಟು ಹೊತ್ತು ಅದೆಷ್ಟು ಖುಷಿಯಾಗಿದ್ದೆ ಗೊತ್ತಾ? ತುಂಬಿದ ಕುಟುಂಬವೇನೆಂದರೆ ತಿಳಿಯದು. ಇಲ್ಲಿ ಬಂದು ನಿಮ್ಮೆಲ್ಲರ ಪ್ರೀತಿ ಅಕ್ಕರಿಯನ್ನು ನೋಡಿದ ಆ ಕ್ಷಣವೇ ಈ ಮನೆಯಲ್ಲಿ ಒಬ್ಬಳಾಗಿ ಬದುಕಬೇಕು ಎಂದು ನಿರ್ಧರಿಸಿಕೊಂಡದ್ದು ನಿಜ. ಆದರೆ ಪರಾಶರ ಸರ್ಗೆ ಮದುವೆಯಾಗಿ ಮಗ ಇದ್ದಾನೆ ಎಂದು ತಿಳಿದ ಮೇಲೆ ಅದೇ ಕ್ಷಣವೇ ಕಷ್ಟಪಟ್ಟು ನನ್ನ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಪಟ್ಟರೂ ಅದು ಸಾಧ್ಯವಾಗದೆ ಸತ್ತು ಹೋಗೋಣ ಎಂಬಷ್ಟು ಬೇಸತ್ತು ಹೋಗಿದ್ದೆ. ಆದರೆ ಹೊಸು ಅಮ್ಮ ಹೇಳಿದ ವಿಷಯ ಕೇಳಿ ಮದುವೆಯಾದರೆ ಇವರನ್ನೇ ಮದುವೆಯಾಗಬೇಕು ಎಂದು ನಿರ್ಧಾರ ಮಾಡಿದೆ. ಗೊತ್ತಿಲ್ಲ ನನಗೆ ಪ್ರೀತಿ ಹೇಗಾಯಿತು ಎಂದು. ಆದರೆ ಅವರನ್ನು ನೋಡಿದ ದಿನವೇ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಿದ್ದೆ, ಇವರೇ ನನ್ನ ಗಂಡ ಎಂದು. ನೀವು ಒಪ್ಪಿದರೆ ಸಂತೋಷದಿಂದ ಈ ಮನೆ ಸಮೃದ್ಧಿಯಾಗಲಿ ಎಂದು ಹಾರೈಸಿ ಬಲಗಾಲಿಟ್ಟು ಈ ಮನೆಯ ತುಂಬುವುದರ ಜೊತೆಗೆ ಈ ಮನೆಯ ಮಗುವಿನ ಹೃದಯವನ್ನು ಗೆಲ್ಲುವ ಪ್ರಯತ್ನ ಮಾಡುವೆ. ಒಪ್ಪಿಗೆ ಇದೆಯಾ ಅತ್ತೆ ಎಂದವಳ ಮಾತು ಕೇಳಿ ಸರಿತಾ ಕಂಗಳು ತುಂಬಿತ್ತು. ನಿನ್ನಂಥ ಮುದ್ದು ಹುಡುಗಿಯನ್ನು ಒಪ್ಪದೆ ಇರೋಕೆ ಸಾಧ್ಯವೇ? ನನಗಂತೂ ನಿನ್ನನ್ನು ನೋಡಿದ ದಿನವೇ ಇಷ್ಟವಾಗಿದ್ದೆ. ಈಗ ಸೊಸೆಯಾಗಿ ಬರ್ತೀನಿ ಅಂತೀಯ? ಬೇಡ ಅನ್ನೋಕೆ ಸಾಧ್ಯನಾ? ಹೌದು, ನಮಗೆಲ್ಲರಿಗೂ ಒಪ್ಪಿಗೆ. ವಿಶ್ವ ಕೂಡ ಧ್ವನಿಗೂಡಿಸಿದ್ದರು. ನನಗೂ ಒಪ್ಪಿಗೆ. ಹೊಸ ಅಮ್ಮ ಇನ್ನು ಮುಂದೆ ನಮ್ಮ ಜೊತೆಗೆ ಇರ್ತಾರಾ? ಅಂಬರ ಬಳಿ ಬಂದ ಆರ್ಯ ಕೇಳಿದ್ದ. ಹೊಸ ಅಮ್ಮ ಅಂತ ಕರಿಬೇಡ ಪುಟ್ಟ, ಅಮ್ಮ ಅನ್ನೋ ಸಾಕು. ನಾನು ನಿನ್ನ ಅಮ್ಮ. ಸ್ವಲ್ಪ ದಿನ ಆದಮೇಲೆ ನಾನು ಈ ಮನೆಗೆ ಬರ್ತೀನಿ ಆಯಿತಾ? ಅವನನ್ನು ಮುದ್ದಿಸಿ ನುಡಿದಿದ್ದಳು.
ಇಲ್ಲ ಅಮ್ಮ, ನೀನು ಇಲ್ಲಿಯೇ ಇರಬೇಕು, ನನಗೆ ನೀನೇ ಊಟ ಮಾಡಿಸಬೇಕು. ನಿನ್ನ ಅಪ್ಪ ಒಪ್ಪಿದ ಕೂಡಲೇ ನಾನು ಈ ಮನೆಗೆ ಬರ್ತೀನಿ ಆಯಿತಾ ಎಂದವಳು ಅನುಮಾನದಿಂದ ಮನೆಯವರ ಕಡೆಗೆ ನೋಡಿ, ಸರ್ ನನ್ನನ್ನು ಒಪ್ಪುತ್ತಾರಾ ಎಂದಿದ್ದಳು. ಗೊತ್ತಿಲ್ಲ ಪುಟ್ಟಿ, ಆದರೆ ಒಪ್ಪಿಸುವ ಜವಾಬ್ದಾರಿ ನಮ್ಮದು. ಮಗಳು ಇಲ್ಲ ಎಂಬ ಕೊರಗಿತ್ತು. ಇನ್ನು ನೀನು ಈ ಮನೆಗೆ ಬಂದರೆ ಆ ಕೊರಗು ತೀರುತ್ತದೆ. ವಸು ಅವಳಿಗೆ ಸಮಾಧಾನ ಮಾಡಿದ್ದರು. ಹೌದು ಅಂಬರ, ಅವನನ್ನು ಒಪ್ಪಿಸುವ ಜವಾಬ್ದಾರಿ ನಮ್ಮದು, ನೀನೇನು ಯೋಚಿಸಬೇಡ. ಆದರೆ ನಿನ್ನಮ್ಮ ಇದನ್ನು ಒಪ್ತಾರಾ? ಮಗಳು ಮದುವೆಯಾಗುತ್ತಿರುವವರ ಒಬ್ಬ ಮಗ ಇರುವ ಗಂಡು ಎಂದು ತಿಳಿದರೆ ಅದು ಹೇಗೆ ಆ ತಾಯಿ ಸಹಿಸಿಕೊಳ್ಳುವಳು? ಒಂದು ವೇಳೆ ನನ್ನ ಮಕ್ಕಳು ನಿನ್ನ ಜಾಗದಲ್ಲಿದ್ದಿದ್ದರೆ ನಾನು ಕೂಡ ಯೋಚಿಸುತ್ತಿದ್ದೆ, ಪರಿಯೇ ಬೇರೆ ಎಂದಿದ್ದರು ವಿಶಾಲಾಕ್ಷಿ. ಎಷ್ಟು ಹೇಳಿದ್ದೆ ತಡ. ಇಷ್ಟು ಸಮಯ ಅರಳಿದ್ದ ಅವಳ ಮುಖ ಕಳೆಗುಂದಿತು. ಅಮ್ಮ ಒಪ್ಪಿಕೊಳ್ಳಲಾರಳು. ನನ್ನಮ್ಮ ಮಾತ್ರವಲ್ಲ, ಪ್ರಪಂಚದ ಯಾವ ತಾಯಿಯೂ ಇಂತಹ ಸಂಬಂಧ ಒಪ್ಪಿಕೊಳ್ಳಲಾರಳು. ಅಮ್ಮಮ್ಮ ಹೇಳಿದ್ದು ನಿಜ. ತಕ್ಷಣಕ್ಕೆ ಆ ಪ್ರಶ್ನೆಗೆ ಉತ್ತರವೂ ಸಿಕ್ಕಿತ್ತು. ಆ ಕ್ಷಣವೇ ಧಾರೆಯಾಗಿ ಧುಮುಕಲು ಆಗತಾನೆ ಸಿದ್ಧವಾದ ಅಶ್ರುಬಿಂದುಗಳು ನಿರ್ದಯವಾಗಿ ಕೆನ್ನೆ ದಾಟಿ ಬಿಕ್ಕಲು ಶುರು ಮಾಡಿದಳು. ಅಮ್ಮ ಒಪ್ಪದೇ ಇದ್ದರೆ ಏನು ಮಾಡಲಿ? ಮದುವೆಯಾದರೆ ಅವರನ್ನೇ ಎಂದು ನಿರ್ಧಾರ ಮಾಡಿಕೊಂಡಿರುವೆ. ಅವರನ್ನು ಮರೆತು ಬದುಕುವುದು ಅಸಾಧ್ಯ. ಬಿಕ್ಕುವಿಕೆ ಮುಂದುವರೆದಿತ್ತು. ಎಷ್ಟು ಕಣ್ಣೀರು ಹಾಕ್ಬೇಡ ಮಗು, ನಾನು ವಾಸ್ತವವನ್ನು ಅರ್ಥ ಮಾಡಿಸಲು ಹೊರಟಿದ್ದು ಅಷ್ಟೇ, ಮತ್ತೇನೂ ಇಲ್ಲ. ನಾವೆಲ್ಲರೂ ಸೇರಿ ಒಪ್ಪಿಸೋಣ ಬಿಡು. ಅವಳ ಅಳು ನೋಡಿ ತಾನು ಹೇಳಿದ್ದು ಅದೇ ಆಯ್ತೇನು ಎಂಬ ಭಾವ ಕಾಡದೆ ಇರಲಿಲ್ಲ ವಿಶಾಲಾಕ್ಷಿ ಅವರಿಗೆ. ಹೌದು, ಇದು ಕೇವಲ ಯೋಚನೆಯಷ್ಟೇ, ಇದೇ ಅಂತಿಮವಲ್ಲ. ನೋಡೋಣ ಏನಾಗುತ್ತದೆ ಎಂದು. ಅಳ್ಬೇಡ. ವಸು ಹಾಗೂ ಸರಿತಾ ಅವಳನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರೆ ಇದನ್ನೆಲ್ಲ ಕೇಳುತ್ತಿದ್ದ ಅರುಂಧತಿ ದವಡೆ ಮಾತ್ರ ಬಿಗಿದಿತ್ತು ಕೋಪದಿಂದ. ದಡದಡನೆ ಮೆಟ್ಟಿಲಿಳಿದು ಬಂದವಳು, ನಾನು ಅವತ್ತೇ ಹೇಳಿದ್ದೆ, ಈ ಮನೆಯಲ್ಲಿ ಮದುವೆ ನಡೆಯುವುದಾದರೆ ಅದು ನನ್ನ ಮಗಳದ್ದೇ ಆಗಬೇಕು ಎಂದು. ಈಗ ನೀವೇ ಮಾತಾಡಿಕೊಂಡರೆ ಹೇಗೆ? ನನಗೊಂದು ಮಾತು ತಿಳಿಸಬೇಕು ಎಂಬ ಆಲೋಚನೆ ಕೂಡ ಬರಲಿಲ್ಲವಾ? ನೇರವಾಗಿ ಬಂದು ಕೇಳಿದ್ದೆ ಸರಿತಾ ಎದುರು ನಿಂತು. ಅದು ಆಗಲ್ಲ ಅರು. ಅದು ಏನಂದರೆ, ಅದು ಇದು ಅಂತ ರಾಗ ಎಳೆಯುವ ಅವಶ್ಯಕತೆ ಇಲ್ಲ. ನಾನೆಲ್ಲವನ್ನು ಕೇಳಿಸಿಕೊಂಡೆ. ಈ ಹುಡುಗಿ ನಮ್ಮ ಪರಾಶರನನ್ನು ಪ್ರೀತಿಸುತ್ತೀನಿ ಎಂದ ಕೂಡಲೇ ನೀವು ಒಪ್ಪಿದಾದರೂ ಹೇಗೆ? ಬುದ್ಧಿ ಇಲ್ವಾ ಇಲ್ಲಿ ಯಾರಿಗೂ? ಮೊದಲೇ ಹೇಳಿದ್ದೆ ನನ್ನ ಮಗಳು ಈ ಮನೆ ಸೊಸೆಯಾಗಬೇಕು ಎಂದು. ಆದರೆ ನೀವೆಲ್ಲ ನನ್ನ ಮಗಳಿಗೆ ಮೋಸ ಮಾಡಿದ್ರಿ. ಈಗ ಮತ್ತೆ ಅದನ್ನೇ ಮಾಡಲು ಹೊರಟಿದ್ದೀರಿ. ಇದನ್ನು ನಾನು ಒಪ್ಪುವುದಿಲ್ಲ. ಇದು ನಡೆದರೆ ಮುಂದಿನ ಪರಿಣಾಮ ಕೂಡ ನೆಟ್ಟಗಿರಲ್ಲ, ಹುಷಾರ್. ಎಲ್ಲರ ಕಡೆ ಕೈ ತೋರು ಬೆರಳು ತೋರಿಸಿ ನುಡಿದವಳ ಕೋಪಕ್ಕೆ ಎಲ್ಲರೂ ಹೆದರಿದ್ದರು. ಅರುಂಧತಿ ಹೇಳಿದಂತೆ ಮಾಡುವವಳು ಎಂಬುದೇ ಭಯಕ್ಕೆ ಕಾರಣ. ಈ ಹುಡುಗಿ, ಅವತ್ತು ತಾರಿಣಿ ಗೆಳತಿಯಾಗಿ ಬಂದೆ, ಹಾಗೆ ಅಂತರ ಕಾಪಾಡಿಕೋ. ಇಲ್ಲ ಅಂದರೆ ನಾನೇನು ಮಾಡ್ತೀನಿ ಗೊತ್ತಿಲ್ಲ. ನನ್ನ ಮಗಳ ಜಾಗ ಕುಸಿದುಕೊಂಡವರು ಈಗ ಭೂಮಿ ಮೇಲಿಲ್ಲ. ನೀನು ಅರುಂಧತಿ ನಾಲಿಗೆ ಸಂಪೂರ್ಣ ಹಿಡಿತ ತಪ್ಪುವುದಕ್ಕೂ ಮುನ್ನವೇ ಮೊದಲ ಬಾರಿ ಮಗಳ ಮೇಲೆ ಕೈ ಮಾಡಿದ್ದರು ನಿತ್ಯಾನಂದರು. ನಾಲಿಗೆ ಹೇಗೆ ಬೇಕಾದರೂ ಅರಳುತ್ತದೆ ಎಂಬುದು ನಮಗೂ ಗೊತ್ತು ಅರುಂಧತಿ. ಅದೇನು ಅಂತ ಮಾತಾಡ್ತೀಯ ನೀನು? ಸವಿ ಬಗ್ಗೆಯಾಗಲಿ ಈ ಹುಡುಗಿಯ ಬಗ್ಗೆಯಾಗಲಿ ಮಾತನಾಡುವ ಅರ್ಹತೆ ನಿನಗಿಲ್ಲ ಎಂಬುದು ಮರೆತು ಹೋಗಿದೆಯಾ? ಈ ಹುಡುಗಿ ಧೈರ್ಯವಾಗಿ ಬಂದು ಈ ಮನೆ ಮಗಳನ್ನು ಮದುವೆ ಆಗ್ತೀನಿ ಎಂದಳು. ಅದೇ ಇವಳ ವಯಸ್ಸಲ್ಲಿ ನೀನು ಮಾಡಿದ್ದೇನು ಮರೆತು ಹೋಗಿದ್ಯಾ? ಹಳೆಯ ಚರಿತ್ರೆಯ ಮತ್ತೊಮ್ಮೆ ನಿನಗೆ ನೆನಪಿಸಬೇಕಾ? ಕೋಪದಿಂದ ಮುಷ್ಟಿ ಬಿಗದೆ ಹೇಳಿದ್ದರು. ತಂದೆಯ ಮಾತನ್ನು ಕೇಳಿದ್ದೇ ತಡ. ಕೋಪ ಮಿಶ್ರಿತ ಅವಮಾನದ ಕಣ್ಣೀರು ಬಂದೇ ಬಿಟ್ಟಿತ್ತು. ಕೋಪ ಬಂದದ್ದು ಒಡೆದ ತಂದೆಯ ಮೇಲೆಲ್ಲ. ಹೊಡೆತಕ್ಕೆ ಕಾರಣ ಅಂಬರ ಎಂದು ಅವಳ ಕಡೆಗೆ ತೀಕ್ಷ್ಣ ನೋಟ ಬೀರಿದವಳು ಬಂದಷ್ಟೇ ವೇಗವಾಗಿ ಮೆಟ್ಟಿಲೇರಿ ಹೋದವಳ ಹೆಜ್ಜೆ ಮಗಳೆದುರು ತಟಸ್ಥವಾಯಿತದು.
ನೇಸರಾಳ ಪ್ರಶ್ನಾರ್ಥಕ ನೋಟ ತಕ್ಷಣವೇ ಅರ್ಥವಾಗಿ ಬಿಟ್ಟಿತ್ತು. ಅವಳು ಅರುಂಧತಿ ಎಂಬ ಹಠಮಾರಿಯ ಮಗಳೇ ಆದರೂ ತಾತಿನ ಮುದ್ದಿನ ಮೊಮ್ಮಗಳೇ. ಅವರು ಹೇಳಿದ ಮಾತಿನ ಅರ್ಥವನ್ನು ತಾಯಿಯಲ್ಲಿ ಹುಡುಕುವ ಪ್ರಯತ್ನ ಆಗಲೇ ಶುರುವಾಗಿದ್ದದು. ಅರುಂಧತಿ ಮಗಳ ನೋಟಕ್ಕೆ ನೋಟ ಸೇರಿಸುವ ಪ್ರಯತ್ನ ಮಾಡಲಿಲ್ಲ. ಕಾರಣ ತನ್ನೊಳಗೆ ಮುಚ್ಚಿ ಹೋದ ಕಹಿ ಸತ್ಯ. ಮಗಳೆದುರು ಹೇಳಿದರೆ ಮಗಳ ಕಾಲ ಕಸಕ್ಕಿಂತ ಕಡೆಯಾಗುವುದರಲ್ಲಿ ಸಂಶಯವಿಲ್ಲ ಎಂಬುದು ಚೆನ್ನಾಗಿ ಗೊತ್ತು. ಹೇಳಮ್ಮ, ತಾತ ಏನು ಹೇಳಿದರು? ತಾಯಿಯ ಮೌನ ಅನುಸರಿಸಿ ಮೂಡಿದ ಪ್ರಶ್ನೆಯದು. ಏನಿಲ್ಲ, ನೀನು ಯಾರ ಮಾತನ್ನು ತಲೆಗೆ ಹಾಕಿಕೊಳ್ಬೇಡ. ಇಲ್ಯಾರಿಗೂ ನನ್ನ ಮೇಲೆ ಪ್ರೀತಿಯೇ ಇಲ್ಲ, ಬಾ ಎಂದು ಮಗಳ ಕೈ ಹಿಡಿದು ನಡೆದವಳ ಮನಸ್ಸು ಮಾತ್ರ ಅವಳಿಗೆ ಏನು ಹೇಳುವುದು ಎಂಬ ಚಿಂತೆಯಲ್ಲಿ ತಲ್ಲೀನವಾಗಿತ್ತು. ಇತ್ತ ಅಳುತ್ತಿದ್ದ ಅಂಬರ ಕಣ್ಣೀರು ಕೂಡ ಅರುಂಧತಿ ಮಾತು ಕೇಳಿ ತಟಸ್ಥವಾಗಿತ್ತು. ಅಲ್ಲಿ ಏನು ನಡೆಯಿತು ಎಂಬುದು ಸ್ಪಷ್ಟವಾಗದೇ ಇದ್ದರೂ ಅವಳ ಮಗಳು ಈ ಮನೆಯ ಸೊಸೆಯಾಗುವ ಕನಸು ಅವರದ್ದು ಎಂಬುದು ಸ್ಪಷ್ಟವಾಗಿತ್ತು. ಅದೇ ಗೊಂದಲ ಅವಳ ಮೊಗದಲ್ಲಿ ಮೂಡಿದಾಗ ಸರಿತಾ ಅವಳ ತಲೆ ಸವರಿ, ಈಗ ನಡೆದಿದ್ದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಯಾರೇ ಹಣಬರಹ ಯಾರೂ ಕಂಡವರಲ್ಲ. ಅರುಂಧತಿ ಸ್ವಲ್ಪ ಹೊರಟು ಅಷ್ಟೇ, ಆದರೆ ಹೇಳಿದಂತೆ ದ್ವೇಷ ಸಾಧಿಸುವ ಮನೋಭಾವದವಳಲ್ಲ. ನೀನಿನ್ನೂ ಓದುತ್ತಿರುವವಳು, ಮದುವೆಗೆ ಇನ್ನೂ ಸಮಯವಿದೆ. ಮೊದಲು ನಿನ್ನ ಪರೀಕ್ಷೆ ಮುಗಿಯಲಿ, ನಂತರ ನಾವೇ ಬಂದು ನಿಮ್ಮ ಮನೆಯಲ್ಲಿ ಮಾತಾಡ್ತೀವಿ, ಆಯಿತಾ? ನಿನ್ನ ತಾಯಿ ಒಪ್ಪದೇ ಇದ್ದರೆ ಒಪ್ಪಿಸುವ ಪ್ರಯತ್ನ ಮಾಡೋಣ. ಈ ವಿಷಯದಲ್ಲಿ ಆ ತಾಯಿಯ ಅಭಿಪ್ರಾಯವೇ ಮುಖ್ಯವಾಗುತ್ತದೆ ಗೊಂಬೆ. ಯಾಕಂದರೆ ಅವರು ತಾಯಿ. ಹಾಗಾಗಿ ನೀನು ಈ ಬಗ್ಗೆ ಯೋಚಿಸದೆ ನಿನ್ನ ಓದಿನ ಕಡೆ ಗಮನ ಕೊಡು, ಆಯಿತಾ? ಪುಟ್ಟ ಮಗುವನ್ನು ಸಮಾಧಾನ ಮಾಡುವಂತೆ ಸಮಾಧಾನ ಮಾಡಿದ್ದರು. ಆಯಿತು ಅತ್ತೆ, ಆದರೆ ಈ ವಿಷಯ ನೀವ್ಯಾರು ಸರಬಳಿಯಲ್ಲಿ ಹೇಳ್ಬೇಡಿ. ನಾನೇ ಸಮಯ ನೋಡಿಕೊಂಡು ಹೇಳ್ತೀನಿ, ಆಯಿತಾ? ಎಂದು ಕಣ್ಣೀರು ಒರೆಸಿಕೊಂಡು ಹೇಳಿದಳು. ಆಯ್ತಮ್ಮ, ನಿನ್ನ ಪ್ರೀತಿ ನೀನೇ ಹೇಳಿಕೊ. ಅಂದರೆ ಅವನು ನಿನ್ನ ಒಪ್ಪೋದು ಅಷ್ಟು ಸುಲಭವಲ್ಲ. ಯಾವ ವಿಚಾರಕ್ಕೂ ಅತಿಯಾಗಿ ಚಿಂತೆ ಮಾಡಬೇಡ, ಆಯಿತಾ? ನೀವಿಬ್ಬರು ಒಂದಾಗಬೇಕು ಅಂತಿದ್ರೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅವರ ಮಾತಿಗೆ ತಲೆ ಆಡಿಸಿದ್ದಾಳಷ್ಟೇ. ಯಾರೇನೇ ಹೇಳಿದರೂ ಪರಾಶರ ಅಂಬರ ಒಂದಾಗೆ ಆಗುತ್ತಾರೆ ಎಂದು ಅವಳ ಮನಸ್ಸು ದೃಢ ನಿಶ್ಚಯ ಮಾಡಿಯಾಗಿತ್ತು. ಪುಟ್ಟಿ, ಹೋಗು, ಮುಖ ತೊಳೆದು ಫ್ರೆಶ್ ಆಗಿ ಬಾ. ಊಟ ಮಾಡಿಕೊಂಡು ಹೋಗು. ಇನ್ನೇನು ಮಗು ಕೂಡ ಬರ್ತಾನೆ. ವಸು ಮಾತು ಕೇಳುತ್ತಲೇ ಹೃದಯ ನವಿರಾಗಿ ಕಂಪಿಸಿತು. ಅವರು ಬರುವುದಕ್ಕೂ ಮುನ್ನವೇ ಹೊರಟು ಬಿಡೋಣ ಎಂದುಕೊಂಡು, ಬೇಡ ವಸು ಅಮ್ಮ, ಊಟ ಮನೆಗೆ ಹೋಗಿ ಮಾಡ್ತೀನಿ, ನಾನು ಈಗಲೇ ಹೊರಡ್ತೀನಿ ಎಂದಳು. ಊಟದ ಸಮಯ ಹಾಗೆ ಹೋಗೋದು ಚೆನ್ನಾಗಿರಲ್ಲ, ಉಂಡು ಹೋಗು ಪುಟ್ಟಿ, ವಿಶಾಲಾಕ್ಷಿ ಕೂಡ ಒತ್ತಾಯಿಸಿದರು. ಹಾಗಾದರೆ ಊಟ ಡಬ್ಬಿಗೆ ಹಾಕಿ ಕೊಡ್ತೀರಾ? ಅವರು ಬರೋದ್ರೊಳಗೆ ಹೊರಟು ಬಿಡ್ತೀನಿ. ಅವರು ಬಂದರೆ ಯಾಕೆ ಬಂದೆ ಅಂತಾರೆ, ಏನು ಹೇಳಲಿ ಎಂದವಳ ಕದುಪುಗಳು ರಕ್ತವರ್ಣ. ಸರಿ ಆಯಿತು, ನೀನೇನು ಬಸ್ಸಿಗೆ ಕಾದು ಹೋಗೋದು ಬೇಡ, ನಾನೇ ಬಿಡ್ತೀನಿ ಎಂದು ವಿಶ್ವ ತಯಾರಾಗಲು ಹೊರಟ. ಸರಿತಾ ಕೊಟ್ಟ ಡಬ್ಬಿ ಹಿಡಿದು ಹೊರಡುವ ಸಮಯಕ್ಕೆ ಆರ್ಯ ಜೋರಾಗಿ ಅಳಲು ಶುರು ಮಾಡಿದ್ದ. ಈಗ ತಾನೇ ಸಿಕ್ಕಿದ ಅಮ್ಮ ಜೊತೆಯಲ್ಲೇ ಇರಲಿ ಎಂಬ ಬಯಕೆ ಅವನದ್ದು. ಅಳ್ಬೇಡ ಆರ್ಯ, ಆದಷ್ಟು ಬೇಗ ನಾನು ಬರ್ತೀನಿ, ಆಯಿತಾ? ಆಮೇಲೆ ನಿನ್ನ ಎಲ್ಲ ಕೆಲಸ ನಾನೇ ಮಾಡೋದು ಎಂದು ಒಂದಷ್ಟು ಹೊತ್ತು ಅವನನ್ನು ರಮಿಸಿ ಹೊರಟ 10 ನಿಮಿಷದ ನಂತರ ಪರಾಶರ ಬಂದಿದ್ದ. ಅವನ ನೋಡಿದ್ದೇ ತಡ. ಆರ್ಯ ಓಡಿ ಹೋಗಿ ಅವನನ್ನು ಅಪ್ಪಿ, ಅಪ್ಪ, ಅಮ್ಮ ಬಂದಿದ್ರು, ಅಮ್ಮಗೆ ನಾನು ಅಂದರೆ ತುಂಬ ಪ್ರೀತಿ, ಇಲ್ಲಿ ನೋಡು ಗಿಫ್ಟ್ ಎಂದು ಅಂಬರ ಕೊಟ್ಟಿದ್ದೆಲ್ಲ ತೋರಿಸಿದ. ಯಾರ ಅಮ್ಮ ಆರ್ಯ? ಅರ್ಥ ಆಗದೆ ಕೇಳಿದರು. ನೋಟ ಮನೆಯವರ ಸವರಿತು. ನನ್ನಮ್ಮ, ಆದಷ್ಟು ಬೇಗ ಈ ಮನೆಗೆ ಬರ್ತಾರೆ ಏ ಎಂದು ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿದ. ಅಮ್ಮ, ಯಾರು ಬಂದಿದ್ರು? ಪುಟ್ಟ ಯಾರಿಗೆ ಅಮ್ಮ ಅಂತ ಹೇಳ್ತಾ ಇರೋದು? ಅನುಮಾನದಿಂದ ಕೇಳಿದ. ಯಾರೂ ಇಲ್ಲ ಕಣೋ, ಸುಮ್ಮನೆ ಅಪ್ಪ ಅಮ್ಮ ಅಂತ ಆಟ ಆಡ್ತಾ ಇದ್ದ, ಅದನ್ನೇ ನಿನ್ನ ಬಳಿ ಹೇಳ್ತಾ ಇದ್ದಾನೆ. ಇಷ್ಟು ಬೇಗ ಮಗನಿಗೆ ವಿಷಯ ತಿಳಿದರೆ ಕಾಲೇಜಲ್ಲಿ ಅಂಬರಾಗಿ ಬೇಸರವಾಗುವ ಸಾಧ್ಯತೆ ಇದೆ ಎಂದು
ಹಾಗೆ ಹೇಳಿದ್ದರು. ಮತ್ತೆ ಇದನ್ನೆಲ್ಲ ವಸು ತಂದಿತ್ತು ಎಂದವರ ಮಾತಿಗೆ ವಸು ಕೂಡ ಹೌದು ಎಂದು ತಲೆಯಾಡಿಸಿದರು. ಅಪ್ಪ ಎಲ್ಲಿ? ತೋಟಕ್ಕೆ ಹೋದ್ರು. ಈ ಹೊತ್ತಲ್ಲಿ? ಮತ್ತೆ ಕಾರಿಲ್ಲ? ಕಾರು ತಗೊಂಡೋಗಿದ್ದು. ಬಾಯಿ ತಪ್ಪಿ ನುಡಿದು ತಪ್ಪು ಮಾತಿನ ಅರಿವಾಗಿ ನಾಲಿಗೆ ಕಚ್ಚಿಕೊಂಡರು. ಇದೇ ಶುದ್ಧ ಸುಳ್ಳು. ನಡೆದು ಹೋಗುವ ಜಾಗಕ್ಕೆ ಕಾರು ತೆಗೆದುಕೊಂಡು ಹೋಗೋದು? ನನಗೆ ಅಡುಗೆ ಮನೆಯಲ್ಲಿ ಕೆಲಸವಿದೆ ಎನ್ನುತ್ತಾ ಹೊಸುಗೆ ಬರುವಂತೆ ಸನ್ನೆ ಮಾಡಿ ಅಡುಗೆ ಮನೆಗೆ ಓಡಿದರು. ಯಾರೋ ಬಂದು ಹೋಗಿದ್ದು ನಿಜ, ಆದರೆ ಯಾರು ಯೋಚಿಸಿದರೂ ಹೊಳೆಯಲಿಲ್ಲ. ಆರ್ಯ, ಯಾರು ಬಂದದ್ದು? ಹೆಸರೇನು? ಮಗನಲ್ಲಿಯೇ ಉತ್ತರ ಹುಡುಕುವ ಪ್ರಯತ್ನ. ಅದು ಅಪ್ಪ, ಅಮ್ಮ ಬಂದಿದ್ರು. ಹೆಸರು ಪುಟ್ಟ ಹುಡುಗನಿಗೆ ಆ ಕ್ಷಣಕ್ಕೆ ಅವಳ ಹೆಸರು ನೆನಪಾಗಲಿಲ್ಲ. ಸರಿ ಬಾ. ಅವನ ಅವಸ್ಥೆ ನೋಡಿ ನಕ್ಕು ಅವನನ್ನು ಎತ್ತಿಕೊಂಡು ನಡೆದಿದ್ದ. ತಂದೆಯ ಗೊಂದಲದ ಅರಿವಿರದ ಆರ್ಯ ಮಾತ್ರ ಅಮ್ಮನ ಹೊಗಳುವಿಕೆಯಲ್ಲಿ ನಿರತನಾಗಿದ್ದ. ಮುಂದುವರೆಯುವುದು. ಆರ್ಯ ಯಾರನ್ನು ಅಮ್ಮ ಎಂದು ಕರೆಯುತ್ತಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾನ ಪರಾಶರ? ಕಾದು ನೋಡೋಣ. ಧನ್ಯವಾದಗಳು.